ಅಧಿಕಾರ ಇರುವಂತಹದ್ದು, ಅಧಿಕಾರದಲ್ಲಿ ಎರಡು ತರ ಇದೆ. ಒಂದು ಪವರ್ ಪೊಲಿಟಿಕ್ಸ್, ಇನ್ನೊಂದು ಪೀಪಲ್ ಪೊಲಿಟಿಕ್ಸ್. ನಾನು ವಿಧಾನ ಪರಿಷತ್ತಿಗೆ ಮೊದಲೇ ಆಯ್ಕೆ ಆದಾಗ, ಆಯ್ಕೆ ಆದ ದಿವಸ ನನಗೆ ಈ ಪ್ರಶ್ನೆ ಕಾಡುತ್ತೆ. ಪವರ್ ಪೊಲಿಟಿಕ್ಸ್ ಅಂದ್ರೆ ಅಧಿಕಾರದ ರಾಜಕಾರಣ. ಕೇವಲ ಅಧಿಕಾರಕ್ಕಾಗಿಯೇ ರಾಜಕಾರಣ ಮಾಡುವುದಾ ಅಥವಾ ಜನರಿಗೋಸ್ಕರ ರಾಜಕಾರಣ ಮಾಡೋದು? ಅವತ್ತೇ ತೀರ್ಮಾನ ಮಾಡಿದ್ರೆ ಜನರಿಗೋಸ್ಕರ ರಾಜಕಾರಣ ಮಾಡೋಣ. ಜನರಿಗೋಸ್ಕರ ರಾಜಕಾರಣ ಮಾಡಿ ಅದೇ ಅಧಿಕಾರಕ್ಕೆ ಬಂದ್ರೆ ಬರಲಿ, ಆದ್ರೆ ಅಧಿಕಾರಕ್ಕಾಗಿ ಜನರ ರಾಜಕಾರಣವನ್ನ ಬಿಟ್ಟು ಇರಕ್ಕೆ ಸಾಧ್ಯ ಇಲ್ಲ. ಜನರಿಗೋಸ್ಕರ ಪೀಪಲ್ ಪೊಲಿಟಿಕ್ಸ್ ಮಾಡ್ಬೇಕು ಅನ್ನುವಂಥ ತೀರ್ಮಾನ ಮಾಡಿ. ಆದ್ರಿಂದ ನಮ್ಗೆ ಆ ಚಿಂತನೆ, ಜನಪರವಾಗಿರುವಂತಹ ಚಿಂತನೆಯನ್ನ ನಾವು ಪಡ್ಕೊಳ್ಳಕ್ ಸಾಧ್ಯ ಇದೆ. ಇವತ್ತು ಹಲವಾರು ಕೆಲಸಗಳು ಮಾಡಿದ್ದಾರೆ, ಆದ್ರಿಂದ ನಮ್ಗೆ ಆ ಚಿಂತನೆ, ಜನಪರವಾಗಿರುವಂತಹ ಚಿಂತನೆಯನ್ನ ನಾವು ಪಡ್ಕೊಳ್ಳಕ್ ಸಾಧ್ಯ ಇದೆ. ಇವತ್ತು ಹಲವಾರು ಕೆಲಸಗಳು ಮಾಡಿದ್ದಾರೆ, ಕೆರೆ ತುಂಬಿಸುವಂತ ಯೋಜನೆ, ದೇವಸ್ಥಾನ ಕಟ್ಟುವಂತ ಯೋಜನೆ, ಮನೆಗಳನ್ನು ನಿರ್ಮಿಸುವಂತ ಯೋಜನೆ, ಇವು ಜನಸಾಮಾನ್ಯರಿಗೆ, ಬಡವರಿಗೆ, ರೈತರಿಗೆ ಬಹಳ ದೊಡ್ಡ ಸಹಾಯ ಮಾಡುವಂಥದ್ದು ಇವೆಲ್ಲ. ಇವುಗಳನ್ನ ಮಾಡುವುದರಲ್ಲಿ ನಾವೆಲ್ಲ ಯಶಸ್ವಿಯಾಗಿದ್ದೇವೆ ಅನ್ನೋದು ನನಗೆ ಬಹಳ. ಮತ್ತೆ ಜನರಲ್ಲಿ ಇರುವಂತ ಒಂದು ಶಕ್ತಿ ಅಧಿಕಾರದಲ್ಲಿಲ್ಲ. ಉದಾಹರಣೆಗೆ ಈ ಏತ್ ನೀರಾವರಿ ಮಾಡಿದಾಗ, ಕೆರೆ ತುಂಬಿಸುವಂತ ಯೋಜನೆಯನ್ನು ಮಾಡಿದಾಗ ಓಟ್ನಲ್ಲಿ ಇರಲಿಲ್ಲ, ಅಧಿಕಾರಿಗಳು ಮಾಡಕ್ ಬರಲ್ಲ ಅಂದಿದ್ರು. ಆದ್ರೆ ಇಲ್ಲಿ ಓಟ್ ಜನ ರೈತರೆಲ್ಲರೂ ಬಂದು ಅದು ಒತ್ತಾಸೆಯನ್ನು ಮಾಡಿ ಮಾಡಲೇಬೇಕು ಅಂತ ಹೇಳಿ ಅದಕ್ಕೆ ಚಿಂತನೆಯನ್ನ ನಾವು ಮಾಡಕ್ ಹತ್ತಿ ಸುಮಾರು 7-8 ಕೆರೆಗಳನ್ನ, ಹೋತ್ನಳ್ಳಿ ಕೆರೆಗಳನ್ನ ನಾವು ವಿಶೇಷವಾಗಿರುವಂತಹ ಯೋಜನೆಯನ್ನ ಮಾಡಿ ತುಂಬಿಸಿದ್ವಿ. ಅದು ಹೆಗ್ಗೇರಿ ಕೆರೆ ಇರ್ಬೋದು, ಲಿಂಗದಟ್ಟಿ ಕೆರೆ ಇರ್ಬೋದು, ಅಡ್ಗಟ್ಟಿ ಕೆರೆ ಇರ್ಬೋದು, ಎಂಟನಟ್ಟಿ ಕೆರೆ ಇರ್ಬೋದು, ಹಲವಾರು ಕೆರೆ. ಇದು ಯಾಕೆ ಹೇಳ್ತೀನಿ ಅಂದ್ರೆ, ಇರೋ ಯುವಕರಿಗೆ ಅಧಿಕಾರಿಗಳು ತಮ್ಮ ಸೀಮಿತವಾದಂತಹ ವಿಚಾರದಲ್ಲಿ ಕೆಲಸ ಮಾಡ್ತಿರ್ತಾರೆ. ಆ ಸೀಮೆಯನ್ನ ದಾಟಿ ಜನಪರವಾಗಿ ಕೆಲಸ ಮಾಡುವಂತ ಶಕ್ತಿ ನಮ್ಮಲ್ಲಿ ಬಂದ್ರೆ ಜನರಿಗೆ ನ್ಯಾಯವನ್ನ ಕೊಡಕ್ ಸಾಧ್ಯ. ಅಧಿಕಾರ ಅದು ಅಧಿಕಾರಿಯಿಂದ ಕೊಡಕ್ ಸಾಧ್ಯ ಇಲ್ಲ, ಅದು ನಮ್ಮ ರಾಜಕೀಯ ಇಚ್ಛಾಶಕ್ತಿಯಿಂದ ಮಾತ್ರ ಸಾಧ್ಯ ಇದೆ ಅನ್ನುವಂಥ ಮಾತನ್ನು ನಾನು ಹೇಳ್ತಿದ್ದೆ. ನಾನು ಪ್ರಾರಂಭದಲ್ಲಿ ಬಂದಾಗ ಯಾವ ರಸ್ತೆಯೂ ಕೂಡ ಯೋಗ್ಯ ಇರಲಿಲ್ಲ. ಇದೇ ಊರಿಗೆ ಬರೋದು ಎಷ್ಟು ಕಷ್ಟ ಇತ್ತು. 7-8 ರಸ್ತೆಗಳನ್ನ, ಯಾವುದು ಅಸಾಧ್ಯ ಅಂತಿದ್ದ ಎಲ್ಲ ರಸ್ತೆಗಳನ್ನು ಮಾಡೋದಕ್ಕೆ ನಮ್ಗೆ ಸಾಧ್ಯ ಆಗುತ್ತೆ. ಹೀಗೆ ಪ್ರಗತಿಯ ಒಂದು ಲೆವೆಲ್ ಅನ್ನ ಅತಿ ಎತ್ತರಕ್ಕೆ ತೆಗೆದುಕೊಂಡು ಹೋಗಕ್ಕೆ ಸಾಧ್ಯ ಇದೆ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೀನಿ. ಶ್ರೀಮಠಕ್ಕೆ ನಾನು ಮಾಡಿದ್ದೀನಿ ಅಂತ ಇದನ್ನ ಶಬ್ದ ಎಲ್ಲೂ ಬಳಕೆ ಮಾಡಿಲ್ಲ. ನಾನು ಪುಣ್ಯವಂತ, ಇಂಥ ಪುಣ್ಯ ಕಾರ್ಯ ಮಾಡೋದಕ್ಕೆ ಆ ದೈವ ಶಕ್ತಿ ನನ್ನನ್ನು ಆಯ್ಕೆ ಮಾಡ್ಕೊಂಡು, ಯಾವುದನ್ನ ನಾವು ಮಾಡಕ್ ಸಾಧ್ಯ ಇಲ್ಲ ಅಂದಿದ್ವೋ, ಯಾವುದನ್ನ ನಮ್ಮ ಊಹ್ಯದಲ್ಲಿರ್ಲಿಲ್ವೋ ಆ ಕೆಲಸ ಆಗ್ತಾವಂತಂದ್ರೆ ಅದು ದೈವಿಚ್ಛೆ ತಾನೆ. ನಮ್ಮ ಮನಸ್ಸಿನಲ್ಲಿ, ನಮ್ಮ ಕನಸಿನಲ್ಲಿ ಇದನ್ನ ಮಾಡಕ್ ಆಗಲ್ಲ ಅಥವಾ ಮಾಡ್ಬೇಕು ಅನ್ನೋದು ಕೂಡ ವಿಚಾರ ಇಲ್ಲದೆ ಇರುವಂತದ್ದನ್ನ ಕೆಲವು ಮಾಡ್ತೀವಿ, ಅದು ದೈವಿಚ್ಛೆ. ಹಂಗೆ ಈ ಶ್ರೀಮಠದ ಮತ್ತು ಹಲವಾರು ಮಠಕ್ಕೆ ಏನು ಎಲ್ಲ ಸಹಾಯ ಆಗಿದೆ, ದೇವಸ್ಥಾನಕ್ಕೆ ಸಹಾಯ ಆಗಿದೆ, ಅದೆಲ್ಲವೂ ಕೂಡ ಭಗವಂತನ ಇಚ್ಛೆ. ಆ ಭಗವಂತ ನಮ್ಮ ಮುಖಾಂತರ ಮಾಡಿಸಿದಾನೆ ಅಂತಂದ್ರೆ ನಾವು ಋಣ ಆಗಿದ್ದೇವೆ. ಕೆಳಗಡೆ ನಮ್ಮೆಲ್ಲ ಮಹಾಜನತೆಗೆ ನಾವು ಋಣಿಯಾಗಿದ್ದೇವೆ, ಮೇಲಿರುವಂತ ಭಗವಂತನ ಕೂಡ ಋಣಿಯಾಗಿದ್ದೇವೆ. ನಾವು ಒಂದು ನೆಪ ಮಾತ್ರ. ಈ ಭಾವನೆಯಿಂದ ಇದ್ರೆ ನಾವು ಇನ್ನೂ ಹೆಚ್ಚಿನ ಒಳ್ಳೆ ಕೆಲಸ ಮಾಡ್ತೇವೆ. ನಾನೇ ಮಾಡಿದ್ದೀನಿ ಅಂತಂದ್ರೆ ಮುಂದೆ ಎಲ್ಲ ಕೆಲಸಗಳು ನಿಂತಿರ್ತವೆ. ಆದ್ರಿಂದ
ತಾವೆಲ್ಲ ಇಷ್ಟು ಜನ ಸೇರಿ ಹರ್ಸಕ್ ಬಂದಿದ್ದೀರಿ, ನಮ್ಮನ್ನೆಲ್ಲ ಹರಿಸಿದಿರಿ. ನಿಮಗೆ ಅನಂತ ಅನಂತ ಕೋಟಿ ಧನ್ಯವಾದಗಳನ್ನು ಹೇಳ್ತೀನಿ. ವಿಶೇಷವಾಗಿ ತಾಯಂದಿರು ಇರುವಂತ ಭಕ್ತಿ ಮತ್ತೆ ಯಾರ ಕಡೆನೂ ಇಲ್ಲ.